ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ ಇಂದು ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾಜಿ ಯೋಧರಾದ ಬಸಪ್ಪ ಕೋಣನವರ್, ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಧ್ಯಕ್ಷ ತಿರಕನಗೌಡ ಎಸ್ ಪಾಟೀಲ್, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. 100 ಮೀಟರ್ ತಿರಂಗಾದೊಂದಿಗೆ ಭಾರತೀಯ ಸೇನೆಯ ಪರ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಯಾತ್ರೆ ಸಾಗಿತು. ದೂರದರ್ಶನದೊಂದಿಗೆ ಮಾಜಿ ಯೋಧ ಬಸಪ್ಪ ಕೋಣನವರ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನ ಭಯೋತ್ಪಾದಕ ಪಡೆಗಳಿಗೆ ದೇಶದ ಯೋಧರು ತಕ್ಕ ಪಾಠ ಕಲಿಸಿದ್ದಾರೆ. ತಿರಂಗ ಯಾತ್ರೆಯ ಮೂಲಕ ದೇಶದ ಜನರು ಯೋಧರಿಗೆ ಬೆಂಬಲಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಒಂದು ಸಣ್ಣ ದೇಶ ಇಟ್ಟುಕೊಂಡು ಇಷ್ಟೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸಕ್ಕೆ ನಾವು ಬಗ್ಗೋದಿಲ್ಲ. ಇನ್ನೋರ್ವ ಮಾಜಿ ಸೈನಿಕ ಕೆಸಿ ಕೋರಿ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ನೆಲಸಮ ಮಾಡುವ ಮೂಲಕ ದೇಶದ ಯೋಧರು ಜಗತ್ತಿಗೆ ತಮ್ಮ ಶೌರ್ಯವನ್ನು ಪರಿಚಯಿಸಿದ್ದಾರೆ. ಸೈನಿಕರಿಗೆ ನೈತಿಕ ಬೆಂಬಲ ಸೂಚಿಸಿ ಮೆಚ್ಚುಗೆ ವ್ಯಕ್ತಪಡಿಸುವುದು ಎಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು. ನಮ್ಮ ದೇಶದ ಏರ್ಫೋರ್ಸ್, ನೇವಿ, ಆರ್ಮಿ ಇವು ಮೂರು ಮಾಡ್ತಾ ಇದ್ದವು. ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಒಂದು ಕಾರ್ಯಕ್ರಮ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಧ್ಯಕ್ಷ ತಿರಕನಗೌಡ ಎಸ್ ಪಾಟೀಲ್, ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಖಂಡನೀಯವಾದದ್ದು. ಈ ಕ್ರೌರ್ಯಕ್ಕೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ದೇಶದ ಯೋಧರು ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ. ಈ ಮೂಲಕ ಭಾರತದ ಶಕ್ತಿ, ಸಾಮರ್ಥ್ಯ ಜಗತ್ತಿಗೆ ಪರಿಚಯವಾಗಿದೆ ಎಂದು ಹೇಳಿದರು. ಭಾರತದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ನಮ್ಮ ದೇಶ, ನಮ್ಮ ರಾಷ್ಟ್ರಧ್ವಜ ಮತ್ತು ನಮ್ಮ ರಾಷ್ಟ್ರಗೀತೆಗೆ ಗೌರವ ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಕೀಲ ಶಿವಾನಂದ ಚೆನ್ನಪ್ಪ, ಅಮಾಯಕರನ್ನು ಹತ್ಯೆ ಮಾಡಿದ ಭಯೋತ್ಪಾದಕರಿಗೆ ಸರಿಯಾದ ಉತ್ತರವನ್ನು ದೇಶದ ಯೋಧರು ನೀಡಿದ್ದಾರೆ ಎಂದರು. ಯಾವುದೇ ರೀತಿಯಿಂದ ನಮ್ಮ ಶಸ್ತ್ರಾಸ್ತ್ರಗಳಿಂದ, ನಮ್ಮ ಒಂದು ವ್ಯವಸ್ಥೆಯಿಂದ, ಅಭಿವೃದ್ಧಿಯಿಂದ ನಾವು ಏನು ಮಾಡಬೇಕು ಎಂದು ದೇಶದ ಅವರು ಎಲ್ಲ ರೀತಿಯಿಂದ ರಕ್ಷಣೆಯನ್ನು ಕೈಗೊಂಡು